ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನೀತಾ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನಿಲ್ಲಿ ಒಂದು ಡೆಲಿಷಿಯಸ್ ಮೋಮೋಸ್ ರೆಸಿಪಿ ತಂದಿದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಎಲೆಕೋಸು. ಇದನ್ನು ಬಳಸಿ ನಾನಿವತ್ತು ಮೋಮೋಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 2 ಎಲೆಕೋಸು ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿ ಹೆಚ್ಚಲಿಕ್ಕೆ, ಇನ್ನೊಂದು ಇದನ್ನು ಬೌಲ್ ಶೇಪಲ್ಲಿ ಬಿಡಿಸ್ಕೊಳ್ಳಿಕ್ಕೆ. ಇದು ನಾವು ಒಬ್ಬಟ್ಟು ಮಾಡ್ತೀವಲ್ಲ ಆ ಥರ ಹೂರಣ ಮತ್ತು ಕಣ್ಕ ಎರಡಕ್ಕೂ ಎಲೆಕೋಸನ್ನೇ ಬಳಸ್ತಾ ಇರೋದು. ನೋಡಿ, ಎಲೆಕೋಸನ್ನು ಹರಿದೇ ಇರೋ ಥರ ಈ ಥರ ಬಿಡಿಸ್ಕೊಬೇಕು. ಮತ್ತು ಮೇಲೆ ಬಂದಿರೋ ದಿಂಡನ್ನು ಒಂದು ಚಾಕು ತೊಗೊಂಡು ನೀಟಾಗಿ ಹೊಲ್ಕೊಬೇಕು. ಇದರೊಳಗಡೆಗೆ ನಾವು ಮಸಾಲಾನ ಬೇರೆ ರೆಡಿ ಮಾಡ್ಕೊತೀವಿ ತರಕಾರಿದು, ಅದನ್ನು ಇದಕ್ಕೆ ಫಿಲ್ ಮಾಡಿ ಬೇಯಿಸಬೇಕು. ಅದರಿಂದ ಇದನ್ನು ಒಂದು ಪಾತ್ರೆಯಲ್ಲಿ ಬಿಸಿನೀರಲ್ಲಿ ಬೇಯಿಸ್ಕೊಬೇಕು. ನೋಡಿ, ಇವಾಗ ಮೊದಲನೇದಾಗಿ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ, 2 ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ದೊಡ್ಡ ಕ್ಯಾರೆಟ್ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ದಪ್ಪ ಎಲೆಕೋಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು 2 ಹಸಿಮೆಣ್ಸಿನ್ಕಾಯಿನೂ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಮೋಮೋಸ್ಗೆ ಬೇಕಾಗಿರುವಂತಹ ತರಕಾರಿ ಮಸಾಲ. ಮತ್ತು ಇಲ್ಲಿ 2 ಸ್ಪೂನ್ ಮೆಣಸಿನ ಕಾಳನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನಾಗಿ ಮೋಮೋಸ್ ಚಟ್ನಿ ಬೇಕು, ಇದನ್ನು ಮೋಮೋಸ್ ತಿನ್ನಲಿಕ್ಕೆ ಅಂತ. ಇದು ಈ ಟೊಮೊಟೊ, ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಿರುವಂತಹ ಮಸಾಲ ಇದು. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ತೀನಿ. ಇದಕ್ಕೆ ಉಪ್ಪು ಮತ್ತು ನಿಂಬೆ ರಸ ಎರಡೇ ನಾನು ಸೇರಿಸೋದು. ನಿಮಗೆ ಬೇಕಿದ್ದರೆ ನೀವು ವಿನೆಗರು, ಸೋಯಾ ಸಾಸು ಆ್ಯಡ್ ಮಾಡ್ಕೊಬೋದು. ನಾನಿದು ಹೋಮ್ ಮೇಡ್ ಚಟ್ನಿ ಆಗಿರೋದ್ರಿಂದ ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಉಪ್ಪು ಮತ್ತು ನಿಂಬೆಹಣ್ಣು, ಸ್ವಲ್ಪ ಸಕ್ಕರೆ ಇಷ್ಟನ್ನು ಮಾತ್ರ ಆ್ಯಡ್ ಮಾಡಿ ಇದನ್ನು ಕುದಿಸ್ತೀನಿ. ಚೆನ್ನಾಗಿ ಕುದಿಸ್ಬೇಕು. ಇದು ಕುದ್ದ ನಂತರ ಕಡೆಯಲ್ಲಿ ನಾನು ನಿಂಬೆ ರಸನ ಸೇರಿಸಿ ಸ್ಟವ್ ಆಫ್ ಮಾಡ್ತೀನಿ. ಇದಿಷ್ಟೇ ಮೋಮೋಸ್ ಚಟ್ನಿ ರೆಡಿ ಆಗುತ್ತೆ. ಇದು ಕುದಿಲಿಕ್ಕೆ ಇಟ್ಟಿದ್ದೀನಿ, ಕುದೀತಾ ಇರಲಿ. ನಾವಿಲ್ಲಿ ಎಲೆಕೋಸನ್ನು ಬೇಯಿಸ್ಕೊಬೇಕು, ಅದಕ್ಕೆ ಇಲ್ಲಿ ನೀರಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ನಿಂಬೆ ರಸ ಹಾಕಬೇಕು. ಇದನ್ನು ಕಡೆಯಲ್ಲಿ ಸೇರಿಸ್ತೀನಿ. ಇದು ಕುದ್ದ ನಂತರ ನಾನು ಸೇರಿಸ್ತೀನಿ. ಇದು ಇಲ್ಲಿ ಚಟ್ನಿ ಕುದೀತಾ ಇದೆ, ಈ ಕಡೆ ಎಲೆಕೋಸನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇದು ಮೋಮೋಸ್ ಚಟ್ನಿ ಕುದೀತಾ ಇದೆ. ಇವಾಗ 2 ಸ್ಪೂನು ನಿಂಬೆ ರಸನ ಇದಕ್ಕೆ ನಾನು ಸೇರಿಸ್ತೀನಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆರಲಿಕ್ಕೆ ಬಿಡ್ತೇನೆ. ಆವಾಗ ಮೋಮೋಸ್ ಚಟ್ನಿ ರೆಡಿಯಾಗಿರುತ್ತೆ. ನೋಡಿ, ಇದು ಇವಾಗ ರೆಡಿ ಆಯಿತು. ಮತ್ತು ಇಲ್ಲಿ ನಾನು ನೀರು ಕುದ್ದಿದೆ, ಇದಕ್ಕೆ ನಾನು ಬೌಲ್ ಶೇಪಲ್ಲಿ ಬಿಡಿಸ್ಕೊಂಡಿದ್ವಲ್ಲ ಎಲೆಕೋಸು, ಇದನ್ನು ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದು ಬೇಯೋ ತನಕ ಒಂದು ಪ್ಲೇಟ್ ಮುಚ್ಚೋಣ. ಇವಾಗ ಇದನ್ನು ಪ್ಲೇಟ್ ಮುಚ್ಚಿ ಬೇಯಲಿಕ್ಕಿಟ್ಟು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಅದಕ್ಕೆ ಮೊದಲನೇದಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಸೇರಿಸ್ತೀನಿ. ಈರುಳ್ಳಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿದ್ದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಸೇರಿಸ್ತೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಆದ ನಂತರ ಮತ್ತು ನಾವು ತುರಿದಿರುವಂತಹ ಕ್ಯಾರೆಟು, ಎಲೆಕೋಸು ಮತ್ತು ದಪ್ಪ ಮೆಣಸಿನ್ಕಾಯಿ ಇಷ್ಟು ಇಂಗ್ರೀಡಿಯೆಂಟ್ನ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ 2 ಹಸಿಮೆಣ್ಸಿನ್ಕಾಯಿನ ಸೇರಿಸ್ತೀನಿ. ಇದೊಂಚೂರು ಫ್ರೈ ಆಗಲಿ. ಇದು ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡುವಾಗ ನನಗೆ ಸ್ವಲ್ಪ ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಮಾಡಲಿಕ್ಕೆ, ತುಂಬ ಟೈಮ್ ಹಿಡಿಯುತ್ತೆ ಅನ್ನಿಸ್ತಾಯಿತ್ತು. ಆದ್ರೂ ಮಾಡಿದ್ಮೇಲೆ ತುಂಬ ಟೇಸ್ಟಿಯಾಗಿತ್ತು. ಒಳ್ಳೆ ರೆಸಿಪಿನೇ, ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಇಲ್ಲಿ ಈರುಳ್ಳಿ ಬೆಂದಿದೆ. ಇವಾಗ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ವಿ, ಅದು ಬೆಂದಿದೆ. ಇವಾಗ 2 ಕ್ಯಾರೆಟು ತುರಿದಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. 2 ದಪ್ಪನಾದ ಕ್ಯಾರೆಟು ಸಣ್ಣದಾಗಿ ತುರ್ಕೊಬೇಕು. ಇದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗ ಎಲೆಕೋಸನ್ನ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋದಿದ್ದು ಇದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನೀವು ತೀರಾ ಸಣ್ಣ ಬೇಕು ಅಂತ ಅಂದರೂ ಸಣ್ಣದಾಗೆ ಹೆಚ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದಾದ ನಂತರ ದಪ್ಪ ಮೆಣಸಿನ್ಕಾಯಿನ ಸೇರಿಸ್ತೀನಿ. 2 ದೊಡ್ಡ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿರೋದು, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಈ ಹಂತದಲ್ಲೇ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕು. ನೀವು ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿ. ಇದು ನಾನಿಲ್ಲಿ ತೊಗೊಂಡಿರೋದು ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟಿದ್ದೀನಲ್ಲ ಅಂತ ಮಾಡ್ತಾಯಿದ್ದೀನಿ. ನೀವು ದೊಡ್ಡ ತಳದ ಪಾತ್ರೆ ಇಟ್ಕೊಂಡೆ ಮಾಡ್ಕೊಳ್ಳಿ. ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಎಷ್ಟಿದೆ ನೋಡಿಕೊಂಡು ಮಾಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಉಪ್ಪು ಮತ್ತು ಮೆಣಸಿನ ಪುಡಿ ಅಷ್ಟೇ, 2 ಇಂಗ್ರೀಡಿಯೆಂಟ್ ಸೇರಿಸ್ಬೇಕಾಗಿರೋದು. ಇದು ಸ್ವಲ್ಪ ಬೇಯಲಿ. ನೀವೊಂದು ಪ್ಲೇಟ್ ಮುಚ್ಚಿ ಕಡಿಮೆ ಉರಿಯಲ್ಲಿ ಬೇಯಿಸಿದ್ರೆ, ಹಬೆನಲ್ಲಿ ಬೇಯಿಸಿದ್ರೆ
ಬೇಗ ಬೇಯುತ್ತೆ. ನಾನಿಲ್ಲಿ ದೊಡ್ಡ ಉರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗವಾಗ ತಿರುಗ್ತಾ ಇರಬೇಕು, ತಳ ಹಿಡಿದೇ ಇರೋ ಥರ ಬೇಯಿಸ್ಕೊಳ್ಳಿ. ಇದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ. ಇದಕ್ಕೆ ನಾವಿವಾಗ ಉಪ್ಪನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಇದನ್ನು ಮಿಕ್ಸ್ ಮಾಡಿ, ಇದು ಒಂಚೂರು ಜಾಸ್ತಿ ಇದೆ ತೆಗಿತಾ ಇದ್ದೀನಿ. ಇದನ್ನು ಉಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೆಣಸಿನ ಪುಡಿನ ಸೇರಿಸೋಣ. 2 ಸ್ಪೂನು ಮೆಣಸಿನ ಪೌಡರು ಆ್ಯಡ್ ಮಾಡೋಣ. ಚೆನ್ನಾಗಿ ಇದಕ್ಕೆ ಮೆಣಸಿನ ಪೌಡ್ರನ್ನ ಮಿಕ್ಸ್ ಮಾಡಿ ಮಸಾಲ ರೆಡಿ ಆಗುತ್ತೆ ಅಂತ ಅದನ್ನು ಚೆನ್ನಾಗಿ ಆರಲಿಕ್ಕೆ ಬಿಡೋಣ. ನೋಡಿ ಇಲ್ಲಿ ಇದು ಎಲೆಕೋಸು ಬೆಂದಿದೆ. ಇದು ನೀರನ್ನು ಸಂಪೂರ್ಣ ಶೋಧಿಸಿ ತಣ್ಣೀರು ಹಾಕಿ ಇನ್ನೊಂದು ಸರಿ ಶೋಧಿಸಿದ್ರೆ ನೋಡಿ ಈ ಥರ ಬಂದಿರುತ್ತೆ. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಇದು ಮಸಾಲಾನ ಒಳಗಡೆಗೆ ಫಿಲ್ ಮಾಡಬೇಕು. ಇದು ಚೆನ್ನಾಗಿ ಆರಿರಬೇಕು. ನೋಡಿ ಇದನ್ನು ಯಾವ ಥರ ಫಿಲ್ ಮಾಡಬೇಕು ಅಂತ 2 ಸ್ಪೂನ್ ಮಸಾಲಾನ ಇದಕ್ಕೆ ಒಳಗಡೆಗೆ ತುಂಬಿ ಈ ಥರ 4 ಸೈಡಿಂದ ಹೊರಗಡೆ ಬರದೇ ಇರೋ ಥರ ಈ ಥರ ಮುಚ್ಚಬೇಕು. ಇದನ್ನು ಒಂದೊಂದಾಗಿಯೇ ಇದೇ ಥರ ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ಹಬೆಯಲ್ಲಿ ಬೇಯಿಸೋದಲ್ಲ, ತವದ ಮೇಲೆ ಬೇಯಿಸೋ ಅಂಥದ್ದು. ನೋಡಿ ಇದಕ್ಕೂ 2 ಸ್ಪೂನು ಮಸಾಲಾನ ತುಂಬಿ ಸೇಮ್ ಪ್ರೊಸೀಜರ್ ಅದೇ ಹೆಂಗೆ ಮುಚ್ಚಿದ್ವಿ ಅದೇ ಥರ 4 ಸೈಡಿಂದ ಮುಚ್ಚಬೇಕು. ಮಸಾಲೆ ಸ್ವಲ್ಪನೂ ಹೊರಗಡೆ ಬರಬಾರ್ದು. ಆ ಥರ ನೋಡಿ ಈ ಥರ ರೆಡಿ ಮಾಡಿಕೊಂಡು ಒಂದೊಂದಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದನ್ನು ಬೇರೆ ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಅದಕ್ಕೆ ತವ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ 3 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ತವ ಕಾಯ್ದ ಮೇಲೆ 1-3 ಸ್ಪೂನ್ ಎಣ್ಣೆ ಹಾಕಿ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮೋಮೋಸ್ಗಳನ್ನ ಒಂದೊಂದಾಗಿ ಇಡ್ತಾ ಹೋಗೋಣ. ನಿಧಾನಕ್ಕೆ ಬೇಯಿಸ್ಕೊಬೇಕು, ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಬೇಕು. ಇದು ರೆಡಿಯಾಗಿದೆ. ಇಷ್ಟನ್ನು ನಾನು ಒಂದೊಂದಾಗಿ ತೆಗೆದಿಡ್ತೀನಿ. ಇವಾಗ ಬೇಯಲಿಕ್ಕೆ 2 ಕಡೆ ಬೇಯಿಸಬೇಕು. 2 ಬದಿಯಲ್ಲಿ ಬೆಂದರೆ ನಮ್ಮ ಮೋಮೋಸ್ ರೆಡಿಯಾಗುತ್ತೆ. ಉರಿ ಸ್ವಲ್ಪ ಕಡಿಮೆ ಇರಲಿ, ಯಾಕೆಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕಡಿಮೆ ಉರಿಯಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಇದು ಮಕ್ಕಳಿಗಂತೂ ತುಂಬ ಇಷ್ಟವಾದ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ನಮ್ಗಳಿಗಿಂತ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಟೋಟಲಿ ಅವ್ರಿಗೆ ಮೋಮೋಸ್ ರೆಸಿಪಿಗಳು ಇಷ್ಟ ಆಗುತ್ತೆ. ಇದೊಂದು ಡಿಫ್ರೆಂಟ್ ರೆಸಿಪಿ. ಹೀಗೆ ಇದನ್ನು 2 ಬದಿಯಲ್ಲಿ ಬೇಯಿಸ್ಕೊಳ್ಳಿ. ಇದು ಯಾವುದೇ ರೀತಿಯಲ್ಲೂ ಇದು ಬಿಟ್ಕೊಳ್ಳಲ್ಲ. ಇದೇ ಥರ ಫಿಲ್ ಮಾಡಿ ಮುಚ್ಚಿ ಬೇಯಿಸಿದ್ರೆ ಯಾವ ಥರನೂ ಬಿಟ್ಕೊಳ್ಳಲ್ಲ. ಇದನ್ನು ಚೆನ್ನಾಗಿ ಆರಿದ ನಂತರ ಮೋಮೋಸ್ ಚಟ್ನಿಯೊಂದಿಗೆ ಸರ್ವ್ ಮಾಡಬೇಕು. ನೋಡಿ ಇದು ರೆಡಿಯಾಗಿದೆ. ಇದೇ ಥರ ಎಲ್ಲವನ್ನು ಬೇಯಿಸ್ಕೊಬೇಕು. ಯಾವ್ಯಾವ ಕಡೆ ಬೆಂದಿಲ್ಲ ಆ ಸೈಡೆಲ್ಲ ಇಟ್ಕೊಂಡು ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂಡು ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಜಾಸ್ತಿ ಸೀಸ್ಲಿಕ್ಕೆ ಹೋಗಬೇಡಿ. ಇದೇ ಥರ ಎಲ್ಲ ಬೇರೆ ಎಲ್ಲ ಮೋಮೋಸ್ಗಳನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇದೆಲ್ಲ ಬೆಂದ ನಂತರ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡಿ. ತುಂಬ ಟೇಸ್ಟಿಯಾದ ಆರೋಗ್ಯಕರವಾದ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು, ಆರೋಗ್ಯಕರ ರೆಸಿಪಿ ಅಂತಲೂ ಹೇಳ್ಬೋದು. ಯಾಕೆಂದರೆ ನಾವಿಲ್ಲಿ ಹೆಚ್ಚು ಎಣ್ಣೆನ ಬಳಸಿಲ್ಲ, ಜಾಸ್ತಿ ತರಕಾರಿಗಳೇ ಇರೋದ್ರಿಂದ ಇದೊಂದು ವೆಜ್ ಮೋಮೋಸ್ ರೆಸಿಪಿ. ಆರೋಗ್ಯಕರವು ತುಂಬ ಒಳ್ಳೆಯ ಮೋಮೋಸ್ ರೆಸಿಪಿ ಅಂತಲೇ ಹೇಳ್ಬೋದು. ಹೀಗೆ ನಿಧಾನಕ್ಕೆ ತಿರುಗಿಸಿ 2 ಕಡೆ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ನಮ್ಮ ಮೋಮೋಸ್ ಫೈನಲಿ ಈ ಥರ ಸರ್ವ್ ಮಾಡ್ತಾಯಿದ್ದೀವಿ. ವಿಡಿಯೋ ಹೇಗಿತ್ತು ಇದನ್ನು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಾವಂತೂ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.